ಬಸವ, ನನ್ನ ಕ್ಷಮಿಸು. ನನಗೆ ಜಿಲೇಬಿ ಆರ್ಡರ್ ಸಿಕ್ಕಿದ್ರೆ ನಿನಗೆ ಜಿಲೇಬಿ ನೈವೇದ್ಯಕ್ಕೆ ಇಡ್ತೀನಿ ಅಂತ ಹೇಳಿ ಖಾಲಿ ಕೈಯಲ್ಲಿ ಬಂದಿದ್ದೀನಿ. ತಪ್ಪು ನಂದೆ. ನೈವೇದ್ಯದ ಬಾಕ್ಸ್ನ ಅಡುಗೆ ಮನೇಲಿ ಇಡಬಾರ್ದಿತ್ತು. ಪಾಪ ವಿರಾಜ್ ಸರ್ ಗೊತ್ತಿಲ್ಲದೆ ತಿಂದ್ರು. ಅದಕ್ಕಂತ ನೀನು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅವ್ರಿಗೆ ಸಿಗ್ಬೇಕಾಗಿದ್ದ ಪ್ರಾಜೆಕ್ಟು ಸಿಗ್ಲಿಲ್ಲ ಗೊತ್ತಾ? ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ತಪ್ಕಾಣಿಕೆ ಹಾಕಿದ್ದೀನಿ. ಶಂಸಿ ಅವ್ರ ಮನ್ಸಿಗಾಗಿರೋ ಬೇಜಾರನ್ನ ಕಡಿಮೆ ಮಾಡು ಪ್ಲೀಸ್. ಕ್ಷಮಿಸು ಅಂತ ತಪ್ಪಲ್ಲ ನಾನು ಮಾಡಿರೋದು. ಲೈಫಲ್ಲಿ ಗೆಲ್ಲೋದು ಸೋಲೋದು ಮಾಮೂಲಿ. ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತಿಲ್ಲ. ಆದ್ರೆ ನನ್ನ ಸೋಲಿಂದ ನಾನು ನಂಬ್ಕೊಂಡ್ರ ಹೆಸರು ಹಾಳಾಗತ್ತೆ ಅಂದ್ರೆ ನಾನ್ಯಾಕೆ ಸ್ಪರ್ಧೆಗಿಳಿಬೇಕು? ನಾನಾಗಿ ಗೆಲ್ಲೋ ಪ್ರಯತ್ನ ಮಾಡಬೇಕು. ಇವತ್ತು ಯಾವ್ದೋ ಹುಡುಗನ ಜೊತೆ ನಿನ್ನ ಹೆಸರು ಕೇಳ್ಬರ್ತಾ ಇದೆ. ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಮಗಳಿದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡ್ ಹಾಗೆ ಅಂತಾರೆ. ಅದ್ರ ಸುಟ್ಟು ವಾಸನೆ ನನ್ನ ಮೂಗಿಗೆ ತಾಕ್ತಿದೆಯಲ್ಲ ಮಲ್ಲಿ. ಕೆಲವೊಂದ್ಸಲ ಹೆಸರು ಹಾಳಾಗುತ್ತೆ. ಅದು ನಾವು ಮಾಡೋ ತಪ್ಪಿಂದಾನೇ ಆಗ್ಬೇಕು ಅಂತ ಇಲ್ಲ. ಪ್ರಯತ್ನ ಪಟ್ಟಾಗೆಲ್ಲ ಗೆಲ್ಲೇಬೇಕು ಅಂತ ಇಲ್ವಲ್ಲ. ಹಾಗಂತ ಪ್ರಯತ್ನ ಪಡೋದನ್ನೇ ನಿಲ್ಲಿಸ್ಬಿಟ್ರೆ ಬದುಕಿಗೆ ಏನ್ ಅರ್ಥ ಇರುತ್ತೆ? ಇವತ್ ಹಾಳಾಗಿರೋ ಹೆಸರನ್ನ ಸರಿ ಮಾಡಕ್ಕಂತಾನೆ ನಾಳೆ ಇರೋದು. ನಾಳೆ ನಾವು ಗೆದ್ರು ಗೆಲ್ಬೋದು. ಪ್ರಯತ್ನ ಪಡ್ದೇನೆ ಗೆಲ್ಲಲ್ಲ ಅಂತ ಯಾಕೆ ಅನ್ಕೋಬೇಕು? ಸೋತಾಗಿದೆ, ಕಳ್ಕೊಳಕ್ ಇನ್ನೇನಿದೆ? ಹೆಸರು ಹಾಳಾಗಿರ್ಬೋದು, ಆದ್ರೆ ಅಳ್ಸೋಗಿಲ್ವಲ್ಲ. ಇನ್ನದನ್ನ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಸುಮ್ಮನಿದ್ದು ಹೆಸರನ್ನ ಮರೆಯೋ ಹಾಗೆ ಮಾಡ್ಕೋತೀವ ಅಥವಾ ಪ್ರಯತ್ನ ಪಟ್ಟು ನಮ್ಮ ಹೆಸರನ್ನ ಬೆಳೆಯೋ ಹಾಗೆ ಮಾಡ್ತೀವೋ ನಮಗೆ ಬಿಟ್ಟಿದ್ದು.
ಯಾರವರು? ನನ್ನ ಪ್ರಾಬ್ಲಮ್ ಕೇಳಿದೇನೆ ಸಲ್ಯೂಷನ್ ಕೊಟ್ಟರು. ಥ್ಯಾಂಕ್ಸ್ ಹೇಳೋಣ ಅಂದರೆ ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಎಲ್ಲೋಗಿರ್ಬೋದು? ಯಾರವಳು? ನನ್ನ ಪ್ರಾಬ್ಲಮ್ ಏನು ಅಂತಾನೆ ಕೇಳಿದೆ, ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ಮಾತಾಡಿದ್ಲಲ್ಲ. ಸುಕೋಮಲೆ ನೀನ್ಯಾರೆಲೆ ಈ ಜೀವ ಭಾವ ಸಾರ್ಥಕ ಎದುರಾದೆಯ ಓ ದೇವತೆ ಈ ಪ್ರೀತಿ ಪ್ರೇಮ ಮೋಹಕ ನಿನ್ನ ನೋಡಿ ಆದೆ ಮೋಡಿ ಮಿಸ್ ಮುಗುದೆ.